ಈಗ ಈಗ ಬಿಡ್ತಿದ್ದಾರಲ್ಲ ಕರೆಕ್ಟ್ ಉಂಟು ನೋಡಿ, ಕಲ್ತ್ರಿ ನೀವೇ ಬಿಡುದು ಈಗ. ಹಾ ಅಷ್ಟೇ ಕರೆಕ್ಟ್, ಹಾಗೆ ಅಷ್ಟು ಮಾಡಿದ್ರೆ ಆಯ್ತು. ಕ್ಲಚ್ ಮತ್ತೆ ಬ್ರೇಕ್ ಅದು ಎರಡು ಒತ್ತಬೇಕಾಯ್ತಾ? ಈಚೆದ ಇದು ಒತ್ತಿ, ಹಾ ಸಾಕು. ಅದು ಒತ್ತಿ ಮಿಡ್ಲಿದ್ ಒತ್ತಿ, ಅದಲ್ಲ ಅದು ಆಕ್ಸಿಲೇಟರ್, ಅದು ಕೊಟ್ರೆ ಹೋಗ್ತದೆ. ಹಾಕಿ ಮೆಲ್ಲ ಅದೇ ಬಲ ಕಾಲಲ್ಲಿ ಉಂಟಲ್ಲ ಅದು ಬ್ರೇಕ್ ಹಾಕಿ ಅದ್ ಮೆಲ್ಲ ಒತ್ತಿ, ಅದೇ ಒತ್ತಿ, ಹಾ ಅದು ಬ್ರೇಕ್ ಅಜ್ಜಿ. ಹಾ ಒತ್ತಿ ಅದು ಸ್ವಲ್ಪ ಒತ್ತಿ, ಹಾ ಈಗ ಒತ್ತಿದ್ರಲ್ಲ, ಈಗ ನಿಲ್ತು. ಈಗ ನಿಂತ ಮೇಲೆ ಇದು ನ್ಯೂಟ್ರಲ್ ಮಾಡಿ, ಇದು ನ್ಯೂಟ್ರಲ್ ಮಾಡಿ ಹಿಂದೆ. ಹಾ ಆಯ್ತು. ಈಗ ಅದು ಕೀ ಆಫ್ ಮಾಡಿ ಈ ಕಡೆ ಈಚೆ. ಹಾ ಅದಾ ಕಾಂಗ್ರೆಸ್ ಒಳ್ಳೆ ಆಗಿದೆ. ನೀರುಂಟು ಮುಂದೆ, ಅದು ನೀರು ಖಾಲಿ ಆಯ್ತು. ನಾನಲ್ಲ ಅಜ್ಜಿ, ನೀವು ನಿಲ್ಸಿದಲ್ಲ, ನೀವು ಬ್ರೇಕ್ ಹಾಕಿದಲ್ಲ. ಏನು ಕಾರ್ ಬಿಟ್ರಲ್ಲ ಅಜ್ಜಿ, ನಾನು ಯೂಟ್ಯೂಬ್ ಹಾಕ್ತೇನೆ ಆಯ್ತಾ? ಯೂಟ್ಯೂಬಿಗೆ ಇದನ್ನು, ಯೂಟ್ಯೂಬ್ ಅಂದ್ರೆ ಎಂತ ಗೊತ್ತಾ, ಯೂಟ್ಯೂಬ್ ಅಲ್ಲಿ ಬೇರೆ ಜನಗಳು ಸಹ ನೋಡ್ತಾರೆ ಕಾರ್ ಬಿಟ್ಟದ್ದು. ಹಾ ಹಾಕುದಾ? ತೊಂದ್ರೆ ಅಜ್ಜಿ ಎಂತ ಇಲ್ಲ, ನಂದು ಹಾಕಿದ್ದೇನೆ ತುಂಬಾ ವಿಡಿಯೋ ಹಾಕಿದ್ದೇನೆ. ಹೇಗಾಯ್ತು ನಿಮ್ಗೆ ಕಾರ್ ಬಿಟ್ಟದ್ದು? ಹಾಗಾಯ್ತಾ? ನೆಗಡಿ ನೀವು ಕೆಮ್ಮೆಲ್ಲ ಬರ್ತದೆ, ನಂಗೆ ಹೆದರಿಕೆ ಆಯ್ತು ಮಾರಿ ಕಾರ್ ಬಿಟ್ಟು. ಕೆಮ್ಮು ಶುರು ಆಗ್ತದೆ, ಹೆದರಿಕೆ ಆಗ್ತದೆ ನಂಗೆ. ಹೌದಾ? ಇದೇ ಕೂಕರ್ ಮನೆ ಅಜ್ಜಿ ಪದ್ಯ ಹಾಕುವ, ಪದ್ಯ ಹಾಕುವ ಒಂದು ಪದ್ಯ. ನಿಮ್ಗೆ ಯಾವ್ದು ಇಷ್ಟದ ಪದ್ಯ ಹೇಳಿ? ನಂಗೆ ಯಾವ್ದು ಇಷ್ಟ ಯಾವ್ದಾದ್ರು ಇದುವರೆಗೆ ನಿಮ್ಮ ಇಷ್ಟದ ನಾನು ಯಾವ್ದು ಇಷ್ಟ ಸರಿ ಕೇಳಿದ್ದೇ ಇಲ್ಲ ಪದ್ಯ. ಪದ್ಯ ಕೇಂದ್ರದ್ದೇ ಇಲ್ಲ, ನೀವು ಕೇಳಿದ್ದೇ ಇಲ್ಲ. ಯಾವ್ದಾದ್ರು ಒಂದು ಭಜನೆ ಕೇಳಿದಿರಾ? ಭಜನೆ ಆಗಳಿಗೆಲ್ಲ ಸಂಗ್ರಹಗಾರ ಮಾಡ್ತಿದ್ದೀರಿ ಅನ್ಸುತ್ತೆ, ಈಗ ಅದು ಮಾಡುದಿಲ್ಲ. ಎಂತ ಅಜ್ಜಿ ಒಂದು ಪದ್ಯ ಕೇಳಲಿಲ್ಲ? ಇಲ್ಲಪ್ಪ ಭಜನೆ ಕೇಳಲ್ಲ, ಪದ್ಯ ಕೇಳಲ್ಲ. ಭಜನೆ